ಎಲೆಕ್ಷನ್ ಆದ್ಮೇಲೆ ದೇಶದ ಮೂಲೆ ಮೂಲೆಯಲ್ಲೂ ಎಲೆಕ್ಷನ್ ಡೆವಲಪ್ಮೆಂಟ್ಸ್ ನಡೀತಾನೆ ಇರುತ್ತೆ. ಅವೆಲ್ಲದರ ಕ್ವಿಕ್ ರೌಂಡ್ ಅಪ್ ಎಲೆಕ್ಷನ್ ಎಕ್ಸ್‌ಪ್ರೆಸ್ ನಲ್ಲಿ. ಲೋಕಸಭೆ ಚುನಾವಣೆಗೆ ಮುನ್ನ ಗುಜರಾತ್ ರಾಜ್ಯದಿಂದ ಬಿಜೆಪಿಗೆ ಸ್ವಲ್ಪ ಪುಷ್ಟಿ ಸಿಕ್ಕಿದೆ. ಕಾಂಗ್ರೆಸ್ ಶಾಸಕಿ ಆಶಾ ಪಟೇಲ್ ಅವರು ಶಾಸಕ ಸ್ಥಾನಕ್ಕೆ ಹಾಗೂ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಕಾಂಗ್ರೆಸ್ ಪಕ್ಷದೊಳಗಿನ ಒಳಜಗಳ ಹಾಗೂ ಗುಂಪುಗಾರಿಕೆಯಿಂದ ಬೇಸತ್ತು ತಾನು ರಾಜೀನಾಮೆ ಕೊಟ್ಟಿರುವುದಾಗಿ ಆಶಾ ಪಟೇಲ್ ಕಾರಣ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಮೀಸಲಾತಿ ಕ್ರಮವನ್ನು ಶ್ಲಾಘಿಸಿರುವ ಅವರು ಬಿಜೆಪಿ ಸೇರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಲೋಕಸಭೆ ಚುನಾವಣೆಗೆ ಇನ್ನೂ 3-4 ತಿಂಗಳು ಬಾಕಿ ಇರುವಾಗಲೇ ಟಿಕೆಟ್ಗಾಗಿ ದುಂಬಾಲು ಬೀಳಲಾಗ್ತಾ ಇದೆ. ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರ ಜೈವೀರ್ ಶೆಟ್ಟಿ ಲೋಕಸಭೆ ಟಿಕೆಟ್ ನೀಡುವಂತೆ ಪಂಜಾಬ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಮನವಿ ಮಾಡಿದೆ. ಶ್ರೀ ಆನಂದಪುರ ಸಾಹಿಬ್ ಕ್ಷೇತ್ರದಿಂದ ಟಿಕೆಟ್ ಅನ್ನು ಬಯಸಿದ್ದಾರೆ. ಸಿಬಿಐ ವಿರುದ್ಧ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ನಡೆಸ್ತಾ ಇರುವ ಪ್ರತಿಭಟನೆಯನ್ನ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರೋಧಿಸಿದ್ದಾರೆ. ಸಿಬಿಐ ತನ್ನ ಕೆಲಸ ಮಾಡಬೇಕೇ ಬೇಡವೇ? ಸಿಬಿಐ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಪಂಜರದ ಗಿಳಿ. ಕೇಂದ್ರ ಸರ್ಕಾರ ಅದರ ರೆಕ್ಕೆ ಪಕ್ಕ ಕತ್ತರಿಸಿ ಹಾಕಿದೆ ಅಂತ ಬೊಬ್ಬೆ ಇಡ್ತೀರಿ, ಅದರ ಪಾಡಿಗೆ ಕೆಲಸ ಮಾಡಿದ್ರೆ ಷಡ್ಯಂತ್ರ ಅಂತ ಆರೋಪಿಸುತ್ತಾರೆ. ಮೊದಲು ನಿಮ್ಮ ಮನಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಿ ಅಂತ ನಿರ್ಮಲಾ ಸೀತಾರಾಮನ್ ಕಿಡಿಕಾರಿದ್ದಾರೆ. ಎಲೆಕ್ಷನ್ ಆದ್ಮೇಲೆ ಅಲ್ಲೊಂದು ಪಂಚಿಂಗ್ ಡೈಲಾಗ್ ಇರಲೇಬೇಕಲ್ವಾ? ಹಾಗಾದ್ರೆ ಇವತ್ತಿನ ಪಂಚಿಂಗ್ ಡೈಲಾಗ್ ದಿನೇಶ್ ಗುಂಡೂರಾವ್ ತನ್ನ ಪತ್ನಿ ಬಗ್ಗೆ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಇವತ್ತು ಬೇಳೂರು ಗೋಪಾಲಕೃಷ್ಣ ಏನ್ ಟಾಂಗ್ ಕೊಟ್ಟಿದ್ದಾರೆ ಅನ್ನೋದನ್ನ ಪಂಚ್ ನ ಎಕ್ಸ್‌ಪ್ರೆಸ್ ಪಂಚ್ ಅಲ್ಲಿ ನೋಡ್ತಾ ಇವತ್ತಿನ ಮಹಾಭಾರತ 2019 ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.